ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಗುರುದೀಕ್ಷಾ ಎಎಸ್ ಪ್ರಸ್ತುತಪಡಿಸುವ ನ್ಯೂಸ್ ಸ್ಪಾಟ್ ಅನಾಲಿಸಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು 23 ಆಗಸ್ಟ್ 2022 ಮುಖ್ಯವಾದ ದಿನಪತ್ರಿಕೆಗಳಲ್ಲಿ ಬಂದಂತಹ ಆರ್ಟಿಕಲ್ಸ್ಗಳ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇಂದಿನ ಮೊದಲನೇ ಆರ್ಟಿಕಲ್, ಸೆಂಟರ್ ಮೇ ಎಕ್ಸ್ಪ್ಯಾಂಡ್ ಅಗ್ರಿ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಟು ಇನ್ಕ್ಲೂಡ್ ಸ್ಟಾರ್ಟಪ್ಸ್. ಈ ಒಂದು ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಿರುವಂತಹ ವಿಷಯ ಬಹುಮುಖ್ಯವಾಗಿ ಕ್ಯಾಬಿನೆಟ್ ಈಗ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡನ್ನು ಎಕ್ಸ್ಪ್ಯಾಂಡ್ ಮಾಡಿ ಇನ್ನೂ 1,00,000 ಕೋಟಿ ರೂಪಾಯಿ ಹಣವನ್ನು ಅಗ್ರಿಕಲ್ಚರಿಗೆ ಸಂಬಂಧಿಸಿದಂತಹ ಮೀಡಿಯಂ ಮತ್ತು ಲಾಂಗ್ ಟರ್ಮ್ ಡೆಬ್ಟ್ ಫೈನಾನ್ಸಿಂಗನ್ನು ಮಾಡುವಂತಹ ಪ್ರಯತ್ನಗಳನ್ನು ಇಲ್ಲಿ ಮಾಡಲು ಪ್ರಯತ್ನಿಸ್ತಿರುವಂಥದ್ದು. ಮೊದಲನೇ ಹಂತದಲ್ಲಿ ಈ ಅಗ್ರಿ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಂತಂದರೆ ಏನು ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳೋಣ. ಅಗ್ರಿ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಬಹುಮುಖ್ಯವಾಗಿ 2020 ಹಾಗೂ 2021 ಭಾರತ ಸರ್ಕಾರ ದೇಶದಲ್ಲಿ ಇರುವಂತಹ ಅಗ್ರಿಕಲ್ಚರ್ ಸ್ಟಾರ್ಟಪ್ಸ್ ಮತ್ತು ಅಗ್ರಿಕಲ್ಚರ್ ಅಥವಾ ಕೃಷಿಗೆ ಸಂಬಂಧಿಸಿದಂತಹ ಹೊಸ ಆವಿಷ್ಕಾರಗಳನ್ನು ಪ್ರೋತ್ಸಾಹಿಸುವಂತಹ ನಿಟ್ಟಿನಲ್ಲಿ ಈ ಒಂದು ಫಂಡನ್ನು ಶುರು ಮಾಡಿತ್ತು. ಆವಾಗ 20 ಲಕ್ಷ ಕೋಟಿ ರೂಪಾಯಿ ಹಣವನ್ನು ಈ ಒಂದು ಸ್ಕೀಮ್ನ ಅಡಿಯಲ್ಲಿ ಫೈನಾನ್ಸ್ ಅಥವಾ ಸಾಲವನ್ನು ಪಡ್ಕೊಳ್ಳುವಂತಹ ಅವಕಾಶವನ್ನು ಇಲ್ಲಿ ಮಾಡಿಕೊಟ್ಟಿರುವಂಥದ್ದು. ಈಗ 2022 ತರ್ತಾ ಇರುವಂತಹ ಬದಲಾವಣೆ ಅಥವಾ ಅಮೆಂಡ್ಮೆಂಟ್ ಇನ್ನೂ 1,00,000 ಕೋಟಿ ರೂಪಾಯಿ ಹಣವನ್ನು ಇಲ್ಲಿ ಇನ್ಕ್ಲೂಡ್ ಮಾಡ್ತಾ ಇರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಈ ಆರ್ಟಿಕಲ್ ಕೃಷಿಗೆ ಸಂಬಂಧಿತವಾಗಿರುವಂತಹ ಕಾರಣಕ್ಕೆ UPSC ಜನರಲ್ ಸ್ಟಡೀಸ್ ಪೇಪರ್ 2 ಅಗ್ರಿಕಲ್ಚರ್ ಕಾನ್ಸೆಪ್ಟಿಗೆ ನಮಗೆ ಬಹುಮುಖ್ಯವಾಗಿ ಇಲ್ಲಿ ಅರ್ಥೈಸಿಕೊಳ್ಳಲು ವಿಷಯಗಳು ಇರುವಂಥದ್ದು. ಮೊದಲನೇ ಹಂತದಲ್ಲಿ ಅಗ್ರಿ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಈಗಾಗಲೇ ಹೇಳಿದ ಹಾಗೆ 2020 ಇದನ್ನು ಶುರು ಮಾಡಲಾಗಿತ್ತು. ಬಹುಮುಖ್ಯವಾಗಿ ಈ ಒಂದು ಕಾರ್ಯಕ್ರಮವನ್ನು ಮೊದಲನೇ ಹಂತದಲ್ಲಿ ಪೋಸ್ಟ್ ಹಾರ್ವೆಸ್ಟ್ ಹಾಗೂ ಫಾರ್ಮ್ ಗೇಟ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸಿಗೆ ಸಂಬಂಧಿಸಿದಂತೆ ತರಲಾಗಿತ್ತು. ಈಗ ಹೊಸ ಆವಿಷ್ಕಾರಗಳು ಹಾಗೂ ಹೊಸ ಒಂದು ಪ್ರಯತ್ನಗಳು ಕೃಷಿ ಕ್ಷೇತ್ರದಲ್ಲಿ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಉದಾಹರಣೆಗೆ ಹೈಡ್ರೋಪೋನಿಕ್ಸ್, ತಮಗೆಲ್ಲ ಗೊತ್ತಿರೋ ಹಾಗೆ ಹೈಡ್ರೋ ಅಂತಂದರೆ ನೀರು, ಪೋನಿಕ್ಸ್ ಅಂತಂದರೆ ಈ ನೀರನ್ನು ಬಳಸ್ಕೊಂಡು ಹೇಗೆ ಕೃಷಿ ಚಟುವಟಿಕೆಗಳನ್ನು ಮಾಡಲಾಗುತ್ತೆ, ಹೊಸ ಉತ್ತಮವಾದಂತಹ ಬೆಳೆಗಳನ್ನು ತರಲು ಸಾಧ್ಯವಾಗುತ್ತೆ. ಸೊ ಈ ಹೊಸ ಆವಿಷ್ಕಾರಗಳು ಹಾಗೂ ಹೊಸ ಪ್ರಯತ್ನಗಳನ್ನು ಪ್ರೋತ್ಸಾಹಿಸುವಂತಹ ನಿಟ್ಟಿನಲ್ಲಿ ಇನ್ನೂ 1,00,000 ಕೋಟಿ ರೂಪಾಯಿ ಹಣವನ್ನು ಭಾರತ ಸರ್ಕಾರ ಇಲ್ಲಿ ಮೀಸಲಿಡ್ತಾ ಇರುವಂಥದ್ದು ಬಹಳ ದೊಡ್ಡ ಮಟ್ಟದ ಅನುಕೂಲ ಕೃಷಿ ಕ್ಷೇತ್ರಕ್ಕೆ ಮಾಡಿಕೊಡಲಿದೆ ಅನ್ನುವಂಥದ್ದು. ಇನ್ನೊಂದು ಬಹುಮುಖ್ಯವಾದಂತಹ ಫ್ಯಾಕ್ಟ್ ಇಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು, ಭಾರತ ಇವತ್ತು ಪ್ರಪಂಚದಲ್ಲೇ 3ನೇ ಅತಿ ದೊಡ್ಡ ರಾಷ್ಟ್ರವಾಗಿದೆ. ಯೂನಿಕಾರ್ನ್ ಸಂಬಂಧಿಸಿದಂತಹ ಕಂಪನಿಗಳು ಸೃಷ್ಟಿಯಾಗೋದಕ್ಕೆ ಈ ಅಗ್ರಿಕಲ್ಚರ್ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ. ಏನಿದು ಯೂನಿಕಾರ್ನ್ ಕಂಪನಿಗಳು? ಯೂನಿಕಾರ್ನ್ ಕಂಪನಿಗಳು ಅಂದರೆ ಯಾವೆಲ್ಲ ಕಂಪನಿಗಳ ವ್ಯಾಲ್ಯೂಯೇಷನ್ನು $1 ಬಿಲಿಯನ್ ಆಗಿರುತ್ತದೆಯೋ ಆ ಕಂಪನಿಗಳನ್ನು ನಾವು ಯೂನಿಕಾರ್ನ್ ಕಂಪನಿ ಅಂತ ಕರಿತೀವಿ. ಇವತ್ತು ಭಾರತ 3ನೇ ಸ್ಥಾನದಲ್ಲಿದೆ ಪ್ರಪಂಚದಲ್ಲಿ. ಯೂನಿಕಾರ್ನ್ ಕಂಪನಿಗಳು ಕೃಷಿ ಕ್ಷೇತ್ರದಲ್ಲಿ ಇರುವಂತಹ ಸಂಖ್ಯೆಯನ್ನು ನೋಡಿದಾಗ ಮೊದಲನೇ ಸ್ಥಾನವನ್ನು US, 2ನೇ ಸ್ಥಾನವನ್ನು ಚೈನಾ 2021 ಪಡ್ಕೊಂಡಿದೆ. ಸೊ ಆ ಒಂದು ನಿಟ್ಟಿನಲ್ಲಿ ಇಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಕಂಪನಿಗಳು ದೇಶದಲ್ಲಿ ಸ್ಟಾರ್ಟಪ್ ಅವು ಬಹುಮುಖ್ಯವಾಗಿ ಬೆಳೀತಾ ಇರುವಂಥದ್ದು. ಸೊ ಇನ್ನೂ ಹೆಚ್ಚಿನ ಕಂಪನಿಗಳು ಬೆಳಿಬೇಕು, ದೇಶ 3ನೇ ಸ್ಥಾನದಿಂದ 1ನೇ ಸ್ಥಾನಕ್ಕೆ ಏರಬೇಕು ಅಂತಂದರೆ ಈ ರೀತಿಯ ಅನುಕೂಲಗಳು ಭಾರತ ಸರ್ಕಾರ ಮಾಡಿಕೊಡುವಂಥದ್ದು ಅತ್ಯವಶ್ಯಕವಾಗಿರುತ್ತದೆ ಅನ್ನುವಂತಹ ಮಾತನ್ನು ಇಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್, ರೋಹಿಂಗ್ಯಾ ರೋ ಶೋಸ್ ವೈ ವಿ ನೀಡ್ ಅ ನ್ಯಾಷನಲ್ ರೆಫ್ಯೂಜಿ ಲಾ. ಈ ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಿರುವಂತಹ ವಿಷಯ ಬಹುಮುಖ್ಯವಾಗಿ ರೋಹಿಂಗ್ಯಾಸಿಗೆ ಸಂಬಂಧಿಸಿದಂತೆ ದೇಶದಲ್ಲಿ ಆಗ್ತಾ ಇರುವಂತಹ ಚರ್ಚೆಗಳ ಅನುಸಾರವಾಗಿ ದೇಶದಲ್ಲಿ ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ರೆಫ್ಯೂಜಿ ಕಾನೂನಿನ ಅವಶ್ಯಕತೆ ಇದೆ ಅನ್ನುವಂತಹ ಮಾತನ್ನು ಇಲ್ಲಿ ಲೇಖಕರು ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಇಲ್ಲಿ ಚರ್ಚೆ ಮಾಡ್ತಿರುವಂತಹ ವಿಷಯ ಬಹುಮುಖ್ಯವಾಗಿ ಅಂತಾರಾಷ್ಟ್ರೀಯ ವ್ಯವಹಾರಗಳಿಗೆ ಸಂಬಂಧಿಸಿದಂತಹ ಟಾಪಿಕ್ ಆಗಿರೋದ್ರಿಂದ UPSC ಜನರಲ್ ಸ್ಟಡೀಸ್ ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸಿಗೆ ಸಂಬಂಧಿಸಿದಂತೆ ಬಹುಮುಖ್ಯವಾದಂತಹ ಆರ್ಟಿಕಲ್ ಇದಾಗಿರುತ್ತದೆ. ಮೊದಲನೇ ಹಂತದಲ್ಲಿ ಲೀಗಲಿ ಮಾತಾಡೋ ಹಾಗಿದ್ರೆ ರೋಹಿಂಗ್ಯಾಸನ್ನು ಮಯನ್ಮಾರಿಗೆ ಕಳಿಸುವಂಥದ್ದು ಅಥವಾ ಹಿಂತಿರುಗಿ ಕಳಿಸುವಂತಹ ಪ್ರಯತ್ನ ಭಾರತ ಸರ್ಕಾರದ್ದೇನಾಗಿದೆಯೋ ಅದು ಸರಿಯಾಗಿರುತ್ತದೆ. ಯಾಕಂದರೆ ಭಾರತ 1951 ರೆಫ್ಯೂಜಿ ಕನ್ವೆನ್ಷನಿಗೆ ಸಿಗ್ನೆಟರಿ ಆಗಿಲ್ಲ. ಇದೊಂದು ಫ್ಯಾಕ್ಟ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತದೆ, ನೆನ್ಪಿಟ್ಕೊಳ್ಳಿ. ಎಕ್ಸಾಮಿನೇಷನಲ್ಲಿ ಕೇಳಬಹುದು, ಭಾರತ 1951 ರೆಫ್ಯೂಜಿ ಕನ್ವೆನ್ಷನ್ನ ಸಿಗ್ನೆಟರಿ ಆಗಿದೆಯಾ ಇಲ್ವಾ ಅನ್ನುವಂಥದ್ದು. ಸೊ ಆಗಿಲ್ಲ. ಹಾಗೂ 1967 ರೆಫ್ಯೂಜಿಗಳಿಗೆ ಸಂಬಂಧಿಸಿದಂತಹ ಪ್ರೋಟೋಕಾಲಿಗೂ ಸಹ ಭಾರತ ಸಿಗ್ನೆಟರಿ ಆಗಿಲ್ಲ. ಸೊ ಅಂತಾರಾಷ್ಟ್ರೀಯ ಕಾನೂನಿನ ಪ್ರಕಾರ ಭಾರತ ರೆಫ್ಯೂಜಿಗಳಿಗೆ ರಕ್ಷಣೆ ಕೊಡುತ್ತದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಬದ್ಧನಾಗಿಲ್ಲ.
ಸೊ ಬದ್ಧನಾಗದೇ ಇದ್ದಂತಹ ಸಂದರ್ಭದಲ್ಲಿ ಲೀಗಲಿ ಭಾರತದಿಂದ ರೋಹಿಂಗ್ಯಾಸನ್ನು ಹಿಂತಿರುಗಿ ಮಯನ್ಮಾರಿಗೆ ಡಿಪೋರ್ಟ್ ಅಂದರೆ ಕಳಿಸುವಂತಹ ವ್ಯವಸ್ಥೆ ಅಥವಾ ಕ್ರಮ ಲೀಗಲಿ ಸರಿಯಾಗಿರುತ್ತದೆ. ಹಾಗೆ ಆರ್ಟಿಕಲ್ 33 ಸಬ್ ಕ್ಲಾಸ್ 1 ಪ್ರಕಾರ ಈ ಒಂದು ರೆಫ್ಯೂಜಿ ಕನ್ವೆನ್ಷನ್ 1951 ಅಡಿಯಲ್ಲಿ ಯಾವುದೇ ರಾಷ್ಟ್ರ ತನ್ನ ದೇಶದಲ್ಲಿ ಬಂದಿರುವಂತಹ ರೆಫ್ಯೂಜೀಸ್ಗಳು ಅವರ ಪ್ರಾಣಕ್ಕೆ ಅಪಾಯವಿದ್ದು ರೇಸ್, ರಿಲಿಜನ್, ನ್ಯಾಷನಾಲಿಟಿ ಅಥವಾ ಯಾವುದೇ ಒಂದು ಸಾಮಾಜಿಕ ಗುಂಪು ಅಥವಾ ಪೊಲಿಟಿಕಲ್ ಒಪಿನಿಯನ್ ಇದ್ದಂತಹ ಕಾರಣಕ್ಕೆ ಅವರ ಜೀವಕ್ಕೆ ಬೆದರಿಕೆ ಹಾಗೂ ಜೀವಕ್ಕೆ ಹಾನಿಯಾಗುವ ಸಾಧ್ಯತೆಗಳು ಇದ್ದಾವೆ ಅಂತಂದರೆ ಅವರನ್ನು ಹಿಂದಕ್ಕೆ ಕಳಿಸೋ ಹಾಗಿಲ್ಲ ಅನ್ನುವಂತಹ ಮಾತನ್ನು ಆರ್ಟಿಕಲ್ 33 ಸಬ್ ಕ್ಲಾಸ್ 1 ಹೇಳುತ್ತೆ. ಅದನ್ನು ಪ್ರಿನ್ಸಿಪಲ್ ಆಫ್ ನಾನ್ ರೀಫೌಲ್ಮೆಂಟ್ ಅಂತ ಕರಿತೀವಿ. ಅಂದರೆ ಹಿಂತಿರುಗಿಸಿ ಕಳಿಸದೇ ಇರುವಂತಹ ಒಂದು ಪರಿಸ್ಥಿತಿ. ಸೊ ಅದನ್ನೇ ಪ್ರಿನ್ಸಿಪಲ್ ಆಫ್ ನಾನ್ ರೀಫೌಲ್ಮೆಂಟ್ ಈ ಆರ್ಟಿಕಲ್ 33 ಸಬ್ ಕ್ಲಾಸ್ 1 ಹೇಳುವಂಥದ್ದು. ಈಗ ಒಂದು ಕಡೆ ಭಾರತ ಈ ಒಂದು ಕನ್ವೆನ್ಷನಿಗೆ ಸಿಗ್ನೇಟರಿ ಆಗದೇ ಇದ್ದಂತಹ ಸಂದರ್ಭದಲ್ಲಿ ಪ್ರಿನ್ಸಿಪಲ್ ಆಫ್ ನಾನ್ ರೀಫೌಲ್ಮೆಂಟು ಸಹ ಭಾರತಕ್ಕೆ ಅನ್ವಯವಾಗೋದಿಲ್ಲ. ಆ ವಿಷಯಕ್ಕೆ ಅನುಗುಣವಾಗಿ ಸರ್ವೋಚ್ಚ ನ್ಯಾಯಾಲಯವೂ ಸಹ ಮೊಹಮ್ಮದ್ ಸಲೀಮುಲ್ಲಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 2021 ಹಾಗೂ 2018ರಲ್ಲಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದಂತಹ ರಂಜನ್ ಗೊಗೊಯ್ ಅವರು ಸಹ ರೋಹಿಂಗ್ಯಾಸನ್ನು ಹಿಂತಿರುಗಿಸಿ ಕಳಿಸುವಂಥದ್ದು ಸರಿ ಅನ್ನುವಂತಹ ಮಾತನ್ನು ಹೇಳಿತ್ತು. ಈಗ ಒಂದು ಕಡೆ ಭಾರತ ಸಿಗ್ನೇಟರಿ ಆಗದೇ ಇದ್ದಂತಹ ಸಂದರ್ಭದಲ್ಲಿ ನಮ್ಮ ಕಸ್ಟಮರಿ ಲಾ, ಯಾಕಂದರೆ ಅಂತಾರಾಷ್ಟ್ರೀಯ ಕಾನೂನು ಮಾತ್ರ ಮುಖ್ಯ ಅಲ್ಲ, ಕಸ್ಟಮ್ಸ್ ಅಥವಾ ನಮ್ಮ ದೇಶದ ಒಂದು ವ್ಯಾಲ್ಯೂಸ್ ಕಸ್ಟಮ್ಸ್ ಏನಿದ್ದಾವೆ ಅವುಗಳನ್ನು ಪರಿಗಣನೆಗೆ ತಗೊಂಡಾಗ ಭಾರತದಿಂದ ಮಯನ್ಮಾರ್ ಅಥವಾ ದಿಂದ ಬಂದಿರುವಂತಹ ರೋಹಿಂಗ್ಯಾಸನ್ನು ಹಿಂತಿರುಗಿ ಕಳಿಸುವಂಥದ್ದು ತಪ್ಪಾಗುತ್ತದೆ. ಯಾಕೆಂದರೆ ಅವರಿಗೆ ಇರುವಂತಹ ಜೀವ ಬೆದರಿಕೆ ಬಹುಮುಖ್ಯವಾದಂಥದ್ದು ಪ್ರಶ್ನೆ ಆಗಿರುತ್ತದೆ. ಇದಲ್ಲದೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ 2011ರಲ್ಲಿ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರನ್ನು ಹೊರತಂದಿತ್ತು. ಆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ನ ಅಡಿಯಲ್ಲಿ ಏನಾದರೂ ರಾಜ್ಯ ಸರ್ಕಾರಗಳು ಯಾವುದೇ ಒಂದು ರೆಫ್ಯೂಜಿ ತನ್ನ ಜೀವಕ್ಕೆ ರೇಸ್, ರಿಲಿಜನ್, ಎಥ್ನಿಸಿಟಿ, ಪೊಲಿಟಿಕಲ್ ಒಪಿನಿಯನ್ ಆಧಾರದ ಮೇಲೆ ಅಪಾಯವಿದೆ ಅಂತ ಗೊತ್ತಾದಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಗಳು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸಿಗೆ ಪರ್ಮಿಷನ್ ಕೇಳಬಹುದು ಲಾಂಗ್ ಟರ್ಮ್ ವೀಸಾಗೆ ಸಂಬಂಧಿಸಿದಂತೆ. ಆವಾಗ ಲಾಂಗ್ ಟರ್ಮ್ ವೀಸಾ ಕೊಟ್ಟಂತಹ ಸಂದರ್ಭದಲ್ಲಿ ಅವರು ಭಾರತದಲ್ಲಿ ನೆಲೆಸಬಹುದು. ಸಿಗದೇ ಇದ್ದಂತಹ ಸಂದರ್ಭದಲ್ಲಿ ಅವರನ್ನು ಫಾರಿನರ್ಸ್ ಆ್ಯಕ್ಟ್ 1946 ಅಡಿಯಲ್ಲಿ ಹಿಂತಿರುಗಿ ಕಳಿಸುವಂತಹ ಪ್ರಾವಧಾನಗಳು ಇರುವಂಥದ್ದು. ಸೊ ಈಗ ಇಲ್ಲಿ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ 2011 ಅಡಿಯಲ್ಲಿ ಬಹುಮುಖ್ಯವಾಗಿ ಈ ರೆಫ್ಯೂಜೀಸ್ಗಳ ಜೀವನ ಎಕ್ಸಿಕ್ಯೂಟಿವ್ಗಳ ಮೇಲೆ ಆಧಾರಿತವಾಗಿರುವಂಥದ್ದು. ಹೀಗೆ ಎಕ್ಸಿಕ್ಯೂಟಿವ್ಗಳ ಮೇಲೆ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂತಹ ಕಾನೂನನ್ನು ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂತಹ ಒಂದು ಪರಿಸ್ಥಿತಿಯನ್ನು ಸಾಲ್ವ್ ಮಾಡಲು ಪ್ರಯತ್ನಿಸ್ತಿರುವಂಥದ್ದು ದೌರ್ಭಾಗ್ಯದ ಸಂಗತಿ. ಹೀಗೆ ಇರುವಂತಹ ಕಾರಣಕ್ಕೆ ಇವತ್ತು ಪಾರ್ಲಿಮೆಂಟ್ ರೋಹಿಂಗ್ಯಾಸಿಗೆ ಅಥವಾ ರೆಫ್ಯೂಜೀಸ್ಗಳಿಗೆ ಒಂದು ರಕ್ಷಣೆ ಕೊಡುವಂತಹ ನಿಟ್ಟಿನಲ್ಲಿ ಸರ್ಕಾರ ಅಂತಾರಾಷ್ಟ್ರೀಯ ಕಾನೂನಿನ ಅನುಗುಣವಾಗಿ ಒಂದು ಕಾನೂನು ರಚನೆ ಮಾಡುವ ಅವಶ್ಯಕತೆ ಇದೆ. ಅದರಲ್ಲಿ ಪ್ರಿನ್ಸಿಪಲ್ ಆಫ್ ನಾನ್ ರೀಫೌಲ್ಮೆಂಟು ಸಹ ಒಳಪಡಿಸ್ಕೊಳ್ಬೇಕು. ಹಾಗೆ ಇದ್ದಂತಹ ಸಂದರ್ಭದಲ್ಲಿ ಮಾತ್ರ ಭಾರತ 75ನೇ ವರ್ಷದ ಸ್ವತಂತ್ರ ಅಮೃತ್ ಮಹೋತ್ಸವವನ್ನು ಆಚರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಈ ಒಂದು ಭಾಗದಲ್ಲಿ ಅಥವಾ ಏಷ್ಯಾ ಖಂಡದಲ್ಲಿ ಒಬ್ಬ ಲೀಡರ್ ಆಗಿ, ದೊಡ್ಡಣ್ಣನಾಗಿ ಎಲ್ಲರಿಗೂ ಆಸರೆ ಹಾಗೂ ಎಲ್ಲರಿಗೂ ದಾರಿ ತೋರಿಸುವಂತಹ ಒಂದು ಜವಾಬ್ದಾರಿಯನ್ನು ಹೊತ್ತುಕೊಳ್ಳುವಂಥದ್ದಾಗುತ್ತದೆ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಮುಂದಿನ ಆರ್ಟಿಕಲ್ ನಾಟ್ ಸೆಂಟರ್ಸ್ ಆಫ್ ಲರ್ನಿಂಗ್ ಎಟ್. ಈ ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಿರುವಂತಹ ವಿಷಯ ಬಹುಮುಖ್ಯವಾಗಿ ಅಂಗನವಾಡಿ ಸ್ಕೀಮಿನ ಬಗ್ಗೆ. ಇವತ್ತು ಲೇಖಕರು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು ಅಂಗನವಾಡಿಗಳು ಇವತ್ತು ಕಲಿಕೆಯ ಕೇಂದ್ರಗಳಾಗಿ ಬದಲಾವಣೆ ಆಗಿಲ್ಲ ಅನ್ನುವಂತಹ ಮಾತನ್ನು. ಆ ಒಂದು ನಿಟ್ಟಿನಲ್ಲಿ ಇಲ್ಲಿ ಚರ್ಚೆ ಮಾಡ್ತಿರುವಂತಹ ವಿಷಯ ಬಹುಮುಖ್ಯವಾಗಿ ಎಜುಕೇಷನಿಗೆ ಸಂಬಂಧಿಸಿದಂತಹ ಒಂದು ಟಾಪಿಕ್ ಆಗಿರುವಂತಹ ನಿಟ್ಟಿನಲ್ಲಿ ನಮಗೆ UPSC ಜನರಲ್ ಸ್ಟಡೀಸ್ ಪೇಪರ್ 2 ಸೋಷಿಯಲ್ ಜಸ್ಟಿಸಿಗೆ ಸಂಬಂಧಿಸಿದಂತೆ ಅಥವಾ ಗವರ್ನೆನ್ಸ್ನ ಅಡಿಯಲ್ಲಿ ನಾವು ಈ ಒಂದು ಎಜುಕೇಷನ್ ಟಾಪಿಕನ್ನು ಓದ್ತೀವಿ. ಇಲ್ಲಿ ಮೊದಲನೇ ಹಂತದಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ಅಂಗನವಾಡಿ ಸಿಸ್ಟಮ್ ಏನು ಡೆವಲಪ್ ಆಗಿದೆಯಲ್ಲ, ಇದು ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ನ ಅಡಿಯಲ್ಲಿ ತಂದಿರುವಂತಹ ಒಂದು ಕ್ರಮ. ಈ ಒಂದು ಅಂಗನವಾಡಿ ಕಾರ್ಯಕ್ರಮ ಇವತ್ತು ದೇಶದ 30 ಮಿಲಿಯನ್ ಮಕ್ಕಳಿಗೆ 3 ರಿಂದ 6 ವರ್ಷದ ಮಕ್ಕಳಿಗೆ ಶಿಕ್ಷಣ ವ್ಯವಸ್ಥೆ ಹಾಗೂ ಒಂದಿಷ್ಟು ಸೌಕರ್ಯಗಳನ್ನು ಒದಗಿಸ್ತಾ ಇರುವಂಥದ್ದು. ಇಡೀ ದೇಶದಲ್ಲಿ ಇವತ್ತು 1.3 ಮಿಲಿಯನ್
ಅಂಗನವಾಡಿ ಕೇಂದ್ರಗಳು ಚಾಲನೆಯಲ್ಲಿ ಇರುವಂಥದ್ದು. ಈ ಒಂದು ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮನ್ನು ಬಹುಮುಖ್ಯವಾಗಿ 3ರಿಂದ 6 ವರ್ಷದ ಮಕ್ಕಳಲ್ಲಿ ಆರೋಗ್ಯ, ಶಿಕ್ಷಣ ಹಾಗೂ ಪೌಷ್ಟಿಕಾಂಶ ಈ ಎಲ್ಲ ಕ್ಷೇತ್ರಗಳಲ್ಲಿ ಉತ್ತಮವಾದಂತಹ ಬೆಳವಣಿಗೆಯನ್ನು ಕಾಣುವಂತಹ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತರಲಾಗಿತ್ತು. ಇದೇನಾದರೂ ಸರಿಯಾಗಿ ಅಂದರೆ ಆರೋಗ್ಯ, ಶಿಕ್ಷಣ ಮತ್ತು ನ್ಯೂಟ್ರಿಷನ್ ಇವು 3 ಸೇರಿಸ್ಬಿಟ್ಟು ಸರಿಯಾಗಿ ಕೆಲಸ ಮಾಡಿಸಿದಂತಹ ಸಂದರ್ಭದಲ್ಲಿ ಮುಂದಿನ 25 ವರ್ಷದಲ್ಲಿ ಭಾರತ ಚೈಲ್ಡ್ಹುಡ್ ಎಜುಕೇಷನ್ ಹಾಗೂ ಡೆಮೋಗ್ರಫಿಕ್ ಡಿವಿಡೆಂಟಿಂದ ಲಾಭ ಪಡೆದುಕೊಳ್ಳುವಂತಹ ರಾಷ್ಟ್ರಗಳ ಪೈಕಿ ಅತಿ ದೊಡ್ಡವಾದಂತಹ ಸಾಧನೆಯನ್ನು ಕಾಣಲು ಸಾಧ್ಯವಾಗುತ್ತದೆ. ಇದಲ್ಲದೆ ಇವತ್ತು ದೇಶದಲ್ಲಿ ಸುಮಾರು 70%ಕ್ಕಿಂತ ಹೆಚ್ಚಿನ ಮಕ್ಕಳು ಭಾರತದಲ್ಲಿ ಅಂಗನವಾಡಿ ಕೇಂದ್ರಗಳಿಗೆ ಎನ್ರೋಲ್ ಆಗ್ತಾ ಇರುವಂತಹ ವಿಷಯವನ್ನು ನಾವು ನೋಡ್ತಾ ಇದ್ದೀವಿ. ಎನ್ರೋಲ್ ಆಗಿದ್ದು ಅಟೆಂಡೆನ್ಸ್ಗಳು ಬಹಳ ಕಡಿಮೆ ಇರ್ತಾ ಇದ್ದಾವೆ ಹಾಗೂ ತಂದೆ ತಾಯಿಯಂದರು ಈ ಒಂದು ಅಂಗನವಾಡಿ ಕೇಂದ್ರಗಳಿಗೆ ಹೋಗಿ ಮಕ್ಕಳು ಏನು ಕಲಿಯೋಲ್ಲ ಅನ್ನುವಂತಹ ಮನಸ್ಥಿತಿ ಬೆಳೀತಾ ಇರುವಂಥದ್ದು. ಹೀಗಾಗುವಂತಹ ಕಾರಣಕ್ಕೆ ದೇಶದಲ್ಲಿ ಪೇರೆಂಟ್ಸ್ ತಂದೆ ತಾಯಿಯಂದರು ಅಂಗನವಾಡಿಗಳನ್ನು ಸಫಲತೆಯಿಂದ ನಡೆಸುವಂತಹ ಕ್ರಮಕ್ಕೆ ಎಷ್ಟು ಪಾತ್ರವನ್ನು ವಹಿಸ್ತಾರೆ ಅನ್ನುವಂತಹ ಪ್ರಶ್ನೆ ಇಲ್ಲಿ ಉದ್ಭವವಾಗುತ್ತದೆ. ಇವತ್ತು ಈಗಾಗಲೇ ಹೇಳಿದ ಹಾಗೆ ಅಂಗನವಾಡಿ ಕೇಂದ್ರಗಳಲ್ಲಿ ತಂದೆ ತಾಯಿಯರು ಮಕ್ಕಳನ್ನು ಕಳಿಸೋದಕ್ಕೆ ಹಿಂದೇಟು ಹಾಕಲು ಕಾರಣ ಬಹುಮುಖ್ಯವಾಗಿ ಮಕ್ಕಳು ಅಲ್ಲಿ ಹೋಗಿ ಇಂಗ್ಲೀಷ್ ಕಲಿಯೋಕ್ಕೆ ಸಾಧ್ಯವಾಗೋದಿಲ್ಲ ಹಾಗೂ ಗಣಿತದಲ್ಲಿ ಹೆಚ್ಚಿನ ಆಸಕ್ತಿ ತೋರಿಸುವಂತಹ ಸಾಧ್ಯತೆಗಳು ಹೆಚ್ಚಾಗ್ತಾ ಇಲ್ಲ ಅನ್ನುವಂಥದ್ದು. ಯಾಕಂದರೆ ಯಾವುದೇ ತಂದೆ ತಾಯಿಗೆ ಅದರಲ್ಲೂ ಭಾರತೀಯ ಸಾಮಾನ್ಯ ವರ್ಗದ ಕ್ಷೇತ್ರದಲ್ಲಿ ಶಿಕ್ಷಣ ಬಹುದೊಡ್ಡವಾದಂತಹ ಪಾತ್ರವನ್ನು ವಹಿಸುತ್ತದೆ. ಎಲ್ಲಿ ಮಕ್ಕಳು ಉತ್ತಮವಾದಂತಹ ಶಿಕ್ಷಣವನ್ನು ಪಡ್ಕೊಳ್ತಾರೋ ಸಾಮಾಜಿಕವಾದಂತಹ ಬೆಳವಣಿಗೆ ಹಾಗೂ ಅವರ ಜೀವನದಲ್ಲಿ ಏನಾದರೂ ಬದಲಾವಣೆ ತರುವಂತಹ ಒಂದು ದಾರಿ ಹಾಗೂ ಅಸ್ತ್ರ ಇರುವಂಥದ್ದು ಶಿಕ್ಷಣ. ಆ ಶಿಕ್ಷಣವನ್ನು ಮಕ್ಕಳು ಅಂಗನವಾಡಿಯಲ್ಲಿ ಪಡ್ಕೊಳ್ಳಲು ಸಾಧ್ಯವಾಗದೇ ಇರುವಂತಹ ಕಾರಣಕ್ಕೆ ಬಹಳಷ್ಟು ಸರಿ ಈ ಒಂದು ಅಂಗನವಾಡಿಗಳಲ್ಲಿ ಎಜುಕೇಷನ್ ಸಿಸ್ಟಮಲ್ಲಿ ಏನು ಕರಿಕ್ಯುಲಮನ್ನು ಫಾಲೋ ಮಾಡಲಾಗ್ತಿದೆಯೋ ಅದು ಮಾತೃಭಾಷೆಯಲ್ಲಾಗಿರುತ್ತದೆ ಹಾಗೂ ಕಲಿಕೆ ಆಟದ ಒಂದು ಆಧಾರಿತವಾದಂತಹ ವಿಷಯಗಳ ಮೇಲೆ ಕಲಿಕೆಯನ್ನು ಮಾಡಲು ಪ್ರಯತ್ನಿಸ್ತಿರುವಂಥದ್ದು. ಹೌದು, ಒಂದು ಕಡೆ ಬೇರೆ ಪ್ರೈವೇಟ್ ಅಂಗನವಾಡಿ ಶಾಲೆಗಳಲ್ಲಿ ಹೆಚ್ಚಿನ ಮಕ್ಕಳು ಹೋಗಿ ಸೇರ್ಕೊಳ್ತಾ ಇರುವಂತಹ ಕಡೆಗೆ ಆಗ್ತಾ ಇರುವಂತಹ ಕಲಿಕೆ ಏನಿದೆ ಅದು ರಾಟ್ ಲರ್ನಿಂಗ್ ಅಂದರೆ ಬೈಹಾಟ್ ಹೊಡೆಯುವಂಥದ್ದು ಹಾಗೂ ಅವರ ಕಾಗ್ನಿಟಿವ್ ಸ್ಕಿಲ್ಸ್ ಆಲೋಚನಾ ಶಕ್ತಿ ಬೆಳೆದೇ ಇರುವಂತಹ ಸಮಸ್ಯೆಗಳು ಎದುರಾಗ್ತಿದ್ದಾವೆ. ಬಟ್ ತಂದೆ ತಾಯಿಯಂದರಿಗೆ ಇಂಗ್ಲೀಷ್ ಮತ್ತು ಮ್ಯಾಥ್ಸ್ ಕಲಿತುಬಿಟ್ರೆ ಸಾಕು ನನ್ನ ಮಕ್ಕಳು ಅನ್ನುವಂತಹ ಆಲೋಚನೆ ಹಾಗೂ ಕನ್ಸರ್ನ್ ಹೆಚ್ಚಾಗ್ತಾ ಇರುವಂಥದ್ದು. ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ಮಕ್ಕಳಲ್ಲಿ ಈ ರೀತಿಯ ಇಂಗ್ಲೀಷ್ ಹಾಗೂ ಮ್ಯಾಥ್ಸ್ ಮತ್ತು ಅದರ ಜೊತೆಯಲ್ಲಿ ಕಾಗ್ನಿಟಿವ್ ಸ್ಕಿಲ್ಸ್ನ ಬೆಳೆಸುವಂತಹ ಅವಕಾಶಗಳನ್ನು ಅಂಗನವಾಡಿ ಕೇಂದ್ರಗಳು ಒದಗಿಸಿದಂತಹ ಸಂದರ್ಭದಲ್ಲಿ ಹೆಚ್ಚಿನ ಮಕ್ಕಳು ಹೆಚ್ಚಿನ ತಂದೆ ತಾಯಿಯಂದಿರು ಈ ನಮ್ಮ ಅಂಗನವಾಡಿ ಕಡೆಗೆ ತಿರುಗುವಂತಹ ಸಾಧ್ಯತೆಗಳು ಹೆಚ್ಚಾಗ್ತವೆ. ಸೊ 1.3 ಮಿಲಿಯನ್ ಏನು ಅಂಗನವಾಡಿಗಳಿದ್ದಾವೆ ಅವುಗಳಲ್ಲಿ ಇರುವಂತಹ ಲೋಪದೋಷಗಳು ಒಂದು ಕಡೆ ಶೈಕ್ಷಣಿಕ ಹಂತದಲ್ಲಿ, ಇನ್ನೊಂದು ಕಡೆ ಅಂಗನವಾಡಿ ಕೇಂದ್ರದಲ್ಲಿ ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿಗಳನ್ನು ಸರಿಯಾಗಿ ಹೈರ್ ಮಾಡುವಂಥದ್ದು ಹಾಗೂ ಅಂಗನವಾಡಿ ಕೇಂದ್ರದಲ್ಲಿ ಇರುವಂತಹ ಸವಲತ್ತುಗಳನ್ನು ಸರಿಪಡಿಸುವಂಥದ್ದು ಮಾಡಿದಂತಹ ಸಂದರ್ಭದಲ್ಲಿ ದೇಶದ 30 ಮಿಲಿಯನ್ ಮಕ್ಕಳು ಹಾಗೂ ಭವಿಷ್ಯವನ್ನು ಗಟ್ಟಿಯಾಗಿ ಕಟ್ಟಲು ಸಾಧ್ಯವಾಗುತ್ತದೆ ಅನ್ನುವಂತಹ ಮಹತ್ತರವಾದಂತಹ ಒಂದು ಆಲೋಚನೆಯನ್ನು ಸರ್ಕಾರ ಇಲ್ಲಿ ಆಲೋಚನೆ ಮಾಡಿ ಅಂಗನವಾಡಿ 2.0 ಅನ್ನುವಂತಹ ಒಂದು ಹೊಸ ಉದ್ದೇಶದೊಂದಿಗೆ ಕೆಲಸ ಮಾಡುವ ಅವಶ್ಯಕತೆ ಇದೆ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಇಂದಿನ ಕೊನೆಯ ಆರ್ಟಿಕಲ್, ಟೊಮ್ಯಾಟೊ ಫ್ಲೂ ಡಿಟೆಕ್ಟೆಡ್ ಅಮಾಂಗ್ ಚಿಲ್ಡ್ರನ್ ಇನ್ ಇಂಡಿಯಾ ಸೇಸ್ ಲ್ಯಾನ್ಸೆಟ್. ಈ ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಿರುವಂತಹ ವಿಷಯ ಬಹುಮುಖ್ಯವಾಗಿ ಟೊಮ್ಯಾಟೊ ಫ್ಲೂ ಅನ್ನುವಂತಹ ಒಂದು ರೋಗಕ್ಕೆ ಸಂಬಂಧಿತವಾದಂಥದ್ದು. ಈ ಒಂದು ಟೊಮ್ಯಾಟೊ ಫ್ಲೂ ಅನ್ನುವಂಥದ್ದು ಒಂದು ವೈರಲ್ ಡಿಸೀಸ್ ಆಗುತ್ತದೆ, ಬಹುಮುಖ್ಯವಾಗಿ ನೆನ್ಪಿಟ್ಕೊಳ್ಳಿ. ಈ ಆರ್ಟಿಕಲ್ನಲ್ಲಿ ಚರ್ಚೆ ಮಾಡ್ತಿರುವಂತಹ ವಿಷಯ ನಮಗೆ ಬಹುಮುಖ್ಯವಾಗಿ UPSC ಜನರಲ್ ಸ್ಟಡೀಸ್ ಪೇಪರ್ 3 ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಿತವಾದಂತಹ ವಿಷಯ ಬಹುಮುಖ್ಯವಾಗಿ ನಮಗಿಲ್ಲಿ ಅರ್ಥೈಸಿಕೊಳ್ಳಲು ಸಿಗುತ್ತದೆ. ಈ ಟೊಮ್ಯಾಟೊ ಫ್ಲೂ ಅನ್ನುವಂಥದ್ದು ವೈರಲ್ ಡಿಸೀಸ್ ಆಗಿದ್ದು ಕಾಕ್ಸ್ ಸ್ಯಾಕಿ ಅನ್ನುವಂತಹ ವೈರಸ್ A16 ಈ ಒಂದು ವೈರಸ್ನಿಂದಾಗಿ ಆಗುವಂತಹ ರೋಗ ಇದಾಗಿರುತ್ತದೆ. ಈ ಟೊಮ್ಯಾಟೊ ಫ್ಲೂ ಬಹುಮುಖ್ಯವಾಗಿ ಚಿಕನ್ ಗುನಿಯಾ ಇದ್ದ ಹಾಗೆ, ಹೇಗೆ ಚಿಕನ್ ಗುನಿಯಾದಲ್ಲಿ ನಮಗೆ ಜ್ವರ, ವಾಂತಿ ಹಾಗೂ ತಲೆನೋವು, ರ್ಯಾಷಸ್
ಇವೆಲ್ಲ ಸಿಂಪ್ಟಮ್ಸ್ಗಳು ಏನು ಕಾಣ್ತೀವೋ ಅದೇ ಸಿಂಪ್ಟಮ್ಸ್ಗಳು ಈ ಟೊಮ್ಯಾಟೊ ಫ್ಲೂಯಿಂದ ನಾವು ಕಾಣ್ತೀವಿ. ಈ ಒಂದು ವೈರಸ್ನಿಂದಾಗಿ 5 ವರ್ಷಕ್ಕಿಂತ ಸಣ್ಣಕ್ಕೆ ಅಥವಾ ಯಂಗ್ ಇರುವಂತಹ ಮಕ್ಕಳಲ್ಲಿ ಈ ವೈರಸ್ ಬಹಳ ಸಮಸ್ಯೆಯನ್ನು ಉಂಟು ಮಾಡುವಂಥದ್ದು. ಇದನ್ನೇನಾದರೂ ತಡೆದೇ ಇದ್ದಂತಹ ಸಂದರ್ಭದಲ್ಲಿ ಹೆಚ್ಚಿನ ಮಕ್ಕಳು ಈ ಒಂದು ಸಮಸ್ಯೆಗೆ ಒಳಗಾಗಿ ತದನಂತರ ಮಕ್ಕಳಿಂದ ದೊಡ್ಡವರಿಗೂ ಸಹ ಇದು ಹರಡುವಂತಹ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಸೊ ಆ ಒಂದು ನಿಟ್ಟಿನಲ್ಲಿ ಇದನ್ನು ಕಂಟ್ರೋಲ್ ಮತ್ತು ಪ್ರಿವೆಂಟ್ ಮಾಡುವ ಅವಶ್ಯಕತೆ ಇದೆ. ಅದರಿಂದಾಗಲೇ ನಾವು ಟ್ರಾನ್ಸ್ಮಿಷನನ್ನು ತಡೆ ಹಿಡಿಯಲು ಸಾಧ್ಯವಾಗುತ್ತದೆ. ಇದಕ್ಕೂ ಸಹ ಬೇರೆ ಚಿಕನ್ ಗುನ್ಯಾ ರೋಗಕ್ಕೆ ಹೇಗೆ ಟ್ರೀಟ್ಮೆಂಟ್ ಕೊಡಲಾಗುತ್ತದೆಯೋ ಅದೇ ರೀತಿಯಲ್ಲಿ ಇದಕ್ಕೂ ಟ್ರೀಟ್ಮೆಂಟ್ ತಗೊಳ್ಳುವ ಅವಶ್ಯಕತೆ ಇದೆ ಅನ್ನುವಂತಹ ಮಾತನ್ನು ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಹಾಗೂ ಈ ಟೊಮ್ಯಾಟೊ ಫ್ಲೂನ ಹೊಸ ಅಥವಾ ಮೊದಲನೆಯ ಕೇಸ್ ಕೇರಳದಲ್ಲಿ ಕಂಡಿರುವಂಥದ್ದು. ಅದಲ್ಲದೆ ತಮಿಳುನಾಡು ಮತ್ತು ಒಡಿಸ್ಸಾದಲ್ಲೂ ಸಹ ಇದರ ರೋಗದ ಒಂದಿಷ್ಟು ಕೇಸಸ್ಗಳು ಬರ್ತಾ ಇರೋದರಿಂದ ದೇಶದಲ್ಲಿ ಒಂದಿಷ್ಟು ಕ್ಲೀನ್ಲಿನೆಸ್ ಹಾಗೂ ಆರೋಗ್ಯಕ್ಕೆ ಸಂಬಂಧಿತವಾಗಿ ಜನರು ಒಂದಿಷ್ಟು ಇಂಪಾರ್ಟೆನ್ಸನ್ನು ಕೊಡುವ ಅವಶ್ಯಕತೆ ಇದೆ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಸೊ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆಗಳೇ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.